ನೋಡಿ, ಫ್ರಂಟ್ ಪೇಜು ಈ ತರ ಕಾಣುತ್ತೆ ನಿಮಗೆ. ನೀವು ಇನ್ಸ್ಟಾಲೇಷನ್ ನಾನು ಆಗ್ಲೇ ತೋರಿಸಿದ್ನಲ್ಲ ಅದೇ ತರ ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಇನ್ಸ್ಟಾಲೇಷನ್ ಮಾಡ್ಕೊಂತೀರಾ, ಮಾಡ್ಕೊಂಡ್ಮೇಲೆ ಈ ತರ ಆಪ್ ಇನ್ಸ್ಟಾಲ್ ಆಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಇದು ಒಂದ್ಸಲ ನಿಮಗೆ ಲಾಗಿನ್ ಮಾಡಕ್ ಕೇಳುತ್ತೆ. ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ್ಮೇಲೆ ನಿಮಗೆ ಏನಾಗುತ್ತೆ ಅಂದ್ರೆ ಈ ತರ ಏನೋ ಒಂದಷ್ಟು ಗ್ರೂಪ್ ಗಳು ಕೇಳುತ್ತೆ. ಒಂದ್ 4-5 ಗ್ರೂಪ್ ಜಾಯಿನ್ ಆಗಿ, ಅಲ್ಲಿವರೆಗೂ ಅದು ಬಿಡಲ್ಲ. ಓಕೆ, ಅದು ಲಾಗಿನ್ ಆಗಕ್ ಕೇಳಿದ್ರೆ ಲಾಗಿನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ನೋಡಿ ಇಲ್ಲಿ ಟ್ರೇಡ್ ಲ್ಯಾಬ್ ಅಂತ ಬರ್ಬೇಕು. ಈ ತರ ಟ್ರೇಡ್ ಲ್ಯಾಬ್ ಬರುತ್ತೆ. ಇಲ್ಲಿ ನಿಮ್ಗೆ 10 lakhs ನಿಮಗೆ ಮಾರ್ಜಿನ್ ಫ್ರೀ ಆಗಿ ಕೊಡ್ತಾರೆ. ಅಂದ್ರೆ ಇದು ವರ್ಚುವಲ್ ಕರೆನ್ಸಿ ಇದ್ದಂಗೆ. ಇದನ್ನ ಯೂಸ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡ್ಬೋದು. ನಿಮ್ಮ ಯಾವುದೇ ರೀತಿಯ ಪ್ರಾಕ್ಟೀಸಸ್ ಇಲ್ಲಿ ಮಾಡ್ಬೋದು. ಸೊ ಇಲ್ಲಿ ನೋಡಿ ಟ್ರೇಡ್ ಲ್ಯಾಬ್ ಬರ್ತೀರಾ. ಟ್ರೇಡ್ ಲ್ಯಾಬ್ ಬಂದ ಮೇಲೆ ನೀವ್ ಏನ್ ಮಾಡ್ತೀರಾ ಅಂದ್ರೆ, ಇಲ್ಲಿ ನಿಮಗೆ ಸಪೋಸ್ ನಿಮ್ಗೆ ಯಾವ್ದಾರ ಸ್ಟಾಕ್ ಬೇಕು ಅಂದ್ರೆ ಫಸ್ಟ್ ಏನ್ ಮಾಡಿ ಅಂದ್ರೆ, ಇಲ್ಲಿ ವಾಚ್ ಲಿಸ್ಟ್ ಅಂತ ಇದೆ ನೋಡಿ. ವಾಚ್ ಲಿಸ್ಟ್ ಹೋಗ್ಬಿಡಿ. ವಾಚ್ ಲಿಸ್ಟ್ ಹೋದ್ರೆ ನಿಮ್ಗೆ ಯಾವ ಸ್ಟಾಕ್ ಬೇಕೋ ಇಲ್ಲಿ ಆಡ್ ಮಾಡ್ಬೋದು, ಯಾವ ಆಪ್ಷನ್ ಬೇಕೋ ಆಡ್ ಮಾಡ್ಬೋದು. ಇದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ಸರ್ಚ್ ಮಾಡ್ಬೇಕು. ಇಲ್ಲೊಂದಿದೆ ಸರ್ಚ್ ಬಾರು. ಈ ಸರ್ಚ್ ಬಾರು ಈ ಸರ್ಚ್ ಬಾರ್ ಯೂಸ್ ಮಾಡೋದ್ ಬೇಡ, ಇದನ್ನ ಯೂಸ್ ಮಾಡು. ಓಕೆನಾ? ಸೊ ಇಲ್ಲಿ ಏನ್ ಮಾಡ್ತೀರಾ, ನಿಮ್ಗೆ ಯಾವ ಸ್ಟಾಕ್ ಬೇಕೋ ನೀವು ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನೀವು ಬೇಕಿದ್ರೆ ಸ್ಟಾಕ್ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಈಗ ಸಪೋಸ್ ನನಗೆ ರಿಲಯನ್ಸ್ ಬೇಕು ಅಂದ್ರೆ ನಾನು ರಿಲಯನ್ಸ್ ಅಂತ ಸರ್ಚ್ ಮಾಡಿದ್ರೆ ರಿಲಯನ್ಸ್ ಬರುತ್ತೆ. ಇಲ್ಲಿ ಏನ್ ಮಾಡ್ಬೋದು, ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಅದು ಆಡ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ, ಇದು ಆಡ್ ಆಯ್ತು. ಕಾಣಿಸ್ತಾ ಇದೆಯಾ? ICICI ಬ್ಯಾಂಕಿಂಗ್ ಜೊತೆಗೆ ರಿಲಯನ್ಸ್ ಅನ್ನ ಇಲ್ಲೇ ಆಡ್ ಮಾಡಿದ್ವಿ. ಸೊ ಇದೇನಂದ್ರೆ ನನಗೆ ಯಾವ ಸ್ಟಾಕ್ ಗಳು ಫ್ರೀಕ್ವೆಂಟ್ ಆಗಿ ಟ್ರೇಡ್ ಮಾಡ್ತೀನಿ ಅದನ್ನ ಹಾಕೋಬಹುದು. ನನಗೆ ಅಟ್ ಒನ್ ಕ್ಲಿಕ್ ಆಫ್ ಎ ಬಟನ್ ನನಗೆ ಇಲ್ಲಿ ಟ್ರ್ಯಾಕ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಾನು ಕ್ಲಿಕ್ ಮಾಡಿ ಬೈ ಮಾಡ್ಬೇಕು ಅಂತಿದ್ರೆ ನಾನು ಕ್ಲಿಕ್ ಮಾಡಿ ಇಮಿಡಿಯೇಟ್ ಆಗಿ ಬೈ ಮಾಡ್ಬೋದು. ಬೈ ಮಾಡೋದು, ಸೆಲ್ ಮಾಡೋದು ಎಲ್ಲ ಮಾಡ್ಬೋದು. ಅದೇ ಇವಾಗ ಆಪ್ಷನ್ಸ್ ಬೇಕು ಅಂದ್ರೆ, ಈಗ ಸಪೋಸ್ ನನಗೆ 24,300 ಆಪ್ಷನ್ ಬೇಕು. ಇಲ್ಲಿ 24,300 ಅಂತ ಸರ್ಚ್ ಮಾಡಿದ್ರೆ ನೋಡಿ, ಇಲ್ಲಿ ಫಿನ್ ನಿಫ್ಟಿ, ನಿಫ್ಟಿ ಎಲ್ಲದೂ ಬರುತ್ತೆ. ನನಗೆ ಇದನ್ನ ಇನ್ನೊಂದ್ ಸ್ವಲ್ಪ ಸಿಂಪ್ಲಿಫೈ ಮಾಡ್ಬೇಕು ಅಂದ್ರೆ ನಾನು ಬೇಕಿದ್ರೆ ನಿಫ್ಟಿ ಅಂತ ಹಾಕ್ಬೋದು. ನಿಫ್ಟಿ ಅಂತ ಹಾಕಿದ್ರೆ ಬರೀ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ಸೆಲೆಕ್ಟ್ ಅವೆಲ್ಲ ಬರುತ್ತೆ. ಓಕೆ, ಫಸ್ಟ್ ಏನ್ ಮಾಡೋಣ ಅಂತೆ, ಇಲ್ಲಿ ನೋಡಿ, ಇಲ್ಲಿ ಕಾಲು ತೋರಿಸುತ್ತೆ, ಪುಟ್ಟು ತೋರಿಸುತ್ತೆ. ನಿಮಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಕಾಲ್ ಇದೆ, ಇಲ್ಲಿ ಪುಟ್ ಇದೆ. ಸಪೋಸ್ ನನಗೆ ಎರಡನ್ನು ಎಲ್ಲಿ ಸೆಲೆಕ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿದೆ, ಅದನ್ನು ಕ್ಲಿಕ್ ಮಾಡಿದೆ, ಅದು ಏನಾಗುತ್ತೆ ಇಲ್ಲಿ ಆಡ್ ಆಗಿರುತ್ತೆ. ನೀವು ಯಾವಾಗ ಟ್ರೇಡ್ ಮಾಡ್ತೀರೋ ಅವಾಗ ಬೇಕಿದ್ರೆ ಟ್ರೇಡ್ ಮಾಡ್ಕೋಬಹುದು. ಓಕೆನಾ? ಕ್ಲಿಯರ್ ಅಲ್ವಾ? ಸೊ ಇವಾಗ ಬೈ ಮಾಡ್ಬೇಕು ಅಂತ ಇದ್ದೀನಿ ಅಂತ ಇಟ್ಕೊಳ್ಳಿ. ಸಪೋಸ್ ನನಗೆ 24,300 ಕಾಲ್ ಆಪ್ಷನ್ ಬೈ ಮಾಡಬೇಕು. ಓಕೆ, ಸೊ 24,300 ಕಾಲ್ ಆಪ್ಷನ್ ಬೈ ಮಾಡಬೇಕು ಅಂದ್ರೆ ಇಲ್ಲಿ ನಾನು ಟೈಪ್ ಮಾಡಿದ್ದೀನಿ. ಟೈಪ್ ಮಾಡೋ ಬೇಕಿದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಈ ತರ ಆಡ್ ಮಾಡ್ಕೊಂಡು ವಾಚ್ ಲಿಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಬೈ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ನಂಬರ್ ಆಫ್ ಲಾಟ್ಸ್ ಅಂತ ಬರುತ್ತೆ. ಇದು ಎಷ್ಟು ಲಾಟ್ಸ್ ಅಂತ ತೋರಿಸುತ್ತೆ. ನಿಮ್ಗೆ 1 ಲಾಟ್ ಬೇಕಂದ್ರೆ 1 ಲಾಟ್ ಹಾಕಿ, ಎಷ್ಟು ಹಾಕ್ತಿರೋ ಅದು ಬರುತ್ತೆ ಇಲ್ಲಿ. ಓಕೆ, ಸಪೋಸ್ ನನಗೆ ಎಂಟ್ರಿ ಪ್ರೈಸ್ ಸ್ಪೆಸಿಫಿಕ್ ಆಗಿ ಆ ಪರ್ಟಿಕ್ಯುಲರ್ ಪ್ರೈಸ್ ಬರೋವರೆಗೂ ಎಂಟ್ರಿ ಬೇಡ ಅಂದ್ರೆ ನಾನು ಬೇಕಿದ್ರೆ ಆ ಪ್ರೈಸ್ ಇಲ್ಲಿ ಮೆನ್ಷನ್ ಮಾಡ್ಬೋದು. ಓಕೆ, ಆ ಪ್ರೈಸ್ ಬಂದಾಗ ಎಕ್ಸಿಕ್ಯೂಟ್ ಆಗುತ್ತೆ, ಅಲ್ಲಿವರೆಗೂ ಎಕ್ಸಿಕ್ಯೂಟ್ ಆಗೋದಿಲ್ಲ. ಅದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಬೈ ಡಿಫಾಲ್ಟ್ ಇದು ಎಕ್ಸ್ಪೈರಿ ಇವತ್ತಿಗೆ ಆಗುತ್ತೆ. ನಿಮ್ಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬೇರೆ ಆಪ್ಷನ್ಸ್ ಏನಾರ ಇದ್ರೆ ತೋರಿಸುತ್ತೆ. ಇದು ಇವತ್ತಿನ ಎಕ್ಸ್ಪೈರಿ ಇರೋದ್ರಿಂದ ಏನು ಆಪ್ಷನ್ಸ್ ತೋರಿಸ್ತಿಲ್ಲ. ಆ, ನಾಳೆ ನೆಕ್ಸ್ಟ್ ವೀಕ್ ಏನ್ ಎಕ್ಸ್ಪೈರಿ ಇದೆ ಅದನ್ನೆಲ್ಲ ಹಾಕಿದ್ರೆ ಇಲ್ಲಿ ಬರುತ್ತೆ. ಬೈ ಡಿಫಾಲ್ಟ್ ಏನಾಗುತ್ತೆ ಅಂದ್ರೆ ಇವತ್ತು
ಡೈಲಿ ಎಂಡ್ ಆಫ್ ದ ಡೇ ಅದು ಎಕ್ಸಿಟ್ ಆಗುತ್ತೆ. ಯಾಕಂದ್ರೆ ಅದು ಡೈಲಿ ಅಂತ ತಗೊಂಡಿರುತ್ತೆ, ಅವತ್ತಿನ ದಿವಸಕ್ಕೆ ಏನ್ ಟಾರ್ಗೆಟ್ ಇರುತ್ತೋ ಅದನ್ನ ತಗೊಂಡಿರುತ್ತೆ. ಇಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ, ನಾನು ಎಕ್ಸ್ಪೈರಿ ತನಕ ಹೋಲ್ಡ್ ಮಾಡ್ಬೇಕು ಅಂದ್ರೆ ಅದನ್ನ ಕ್ಲಿಕ್ ಮಾಡ್ಬೋದು. ಇದು ಏನ್ ಮಾಡ್ತೀನಿ, ಜಸ್ಟ್ ನಾನು ಇಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದೆ. ಸಬ್ಮಿಟ್ ಮಾಡಿದ್ರೆ ಈ ತರ ಡನ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಏನಾಗಿರುತ್ತೆ, ಇದು ಪೊಸಿಷನ್ ತಗೊಂಡಿರುತ್ತೆ. ನಾನು ಟ್ರೇಡ್ ಲ್ಯಾಬ್ ಬಂದ್ರೆ ಇಲ್ಲಿ ನೋಡಿ ನಾನು ಪೊಸಿಷನ್ ತಗೊಂಡಿರೋದು ಬಂದಿದೆ. ನನಗೆ ಎಷ್ಟು ಲಾಸ್ ಆಗ್ತಿದೆ ಇದು ಇಲ್ಲಿ ಕ್ಲಿಯರ್ ಆಗಿ ಬಂದಿದೆ. ಲಾಸ್ ಆಗೋದಾಗ್ಲಿ ಪ್ರಾಫಿಟ್ ಆಗೋದಾಗ್ಲಿ ಇಲ್ಲಿ ತೋರಿಸುತ್ತೆ. ಅದಕ್ಕೆ ತಕ್ಕಂಗೆ ನೀವು ಬೇಕಿದ್ರೆ ಇಲ್ಲಿ ಯಾವ ತರ ಬೇಕಾದ್ರೂ ಟ್ರೇಡ್ ಮಾಡ್ಕೋಬಹುದು. ಸೊ ನಿಮ್ಗೆ ಏನಾಗುತ್ತೆ, ನಿಮ್ಗೆ ವರ್ಚುವಲ್ ಕರೆನ್ಸಿ ಇರೋದ್ರಿಂದ ನಿಮ್ಗೆ ಅಷ್ಟೊಂದು ಟೆನ್ಷನ್ ಇರೋದಿಲ್ಲ. ನೀವು ಇಲ್ಲಿ ಟ್ರೇಡ್ ಮಾಡಿ ನಿಮ್ದು ಏನೇನು ಎಕ್ಸ್ಪೆರಿಮೆಂಟ್ಸ್ ಇದೆಯೋ ಎಲ್ಲಾ ಎಕ್ಸ್ಪೆರಿಮೆಂಟ್ಸು ಇಲ್ಲಿ ಫಾಲೋ ಮಾಡ್ಕೋಬಹುದು. ಅರ್ಥ ಆಗ್ತಾ ಇದೆಯಾ? ಏನಾರ ಡೌಟ್ ಇದೆಯಾ ಇದ್ರಲ್ಲಿ? ನಿಮ್ಗೆ ಏನ್ ಬೇಕೋ ಇಲ್ಲಿ ಬೇಕಿದ್ರೆ ಟ್ರೇಡ್ ಮಾಡ್ಕೊಳ್ಳಿ, ಟ್ರೇಡ್ ಮಾಡಿ ಇಟ್ಕೊಂಡ್ಬಿಡಿ. ಅದು ಪ್ರಾಫಿಟ್ ಆರೋ ಆಗ್ಬೋದು, ಲಾಸ್ ಆಗಿರೋ ಆಗ್ಬೋದು. ಪ್ರಾಫಿಟ್ ಆಗ್ತಾ ಇದೆ ಅಂದ್ರೆ ವೆಲ್ ಅಂಡ್ ಗುಡ್, ಲಾಸ್ ಆಗ್ತಾ ಇದೆ ಅಂದ್ರೆ ವಿ ಹ್ಯಾವ್ ಟು ಸಿ ನಾವು ಏನ್ ತಪ್ಪು ಮಾಡಿದೀವಿ ಅಂತ. ಅರ್ಥ ಆಗ್ತಾ ಇದೆಯಾ? ಯಾರಿಗಾರ ಏನಾರ ಪ್ರಾಬ್ಲಮ್ ಇದೆಯಾ ಇದ್ರಲ್ಲಿ? ಯಾರಿಗಾರ ಏನಾರ ಪ್ರಾಬ್ಲಮ್ ಇದ್ರೆ ಕೇಳಿ, ನಾನು ಇಲ್ಲಿ ನಿಮ್ಗೆ ಹೇಳ್ತೀನಿ. ಇದ್ರಲ್ಲಿ ಒಂದ್ ಪ್ರಾಬ್ಲಮ್ ಏನಿದೆ ಅಂದ್ರೆ ಸ್ಟಾಪ್ ಲಾಸ್ ಗಂಟೆ ಇದ್ದಿದ್ದ ಮಾತ್ರ ವರ್ಕ್ ಆಗುತ್ತೆ. ಸಾರಿ, ಇದು ಸ್ಟಾಪ್ ಲಾಸ್ ಬೇಕು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತಿರಲ್ಲ, ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಮಾಡಿಫೈ ಅಂತ ಆಪ್ಷನ್ ಇರುತ್ತೆ. ಮಾಡಿಫೈ ಅಲ್ಲಿ ಟಾರ್ಗೆಟ್ ಮತ್ತೆ ಸ್ಟಾಪ್ ಲಾಸ್ ಅಂತ ಇರುತ್ತೆ. ಇಲ್ಲಿ ಮಾಡಿಫೈ ಅನ್ನ ಕ್ಲಿಕ್ ಮಾಡಿ, ನಿಮ್ಗೆ ಸ್ಟಾಪ್ ಲಾಸ್ ಹಾಕ್ಬೇಕು ಅಂದ್ರೆ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಅದು ಏನು ತೋರಿಸಿರಲ್ಲ. ಇಲ್ಲಿ ಸಪೋಸ್ ನನಗೆ ಸ್ಟಾಪ್ ಲಾಸ್ ನಾನು 20 ರೂಪಾಯಿಗೆ ಇಡ್ತೀನಿ ಅಂತ ಇಟ್ಕೊಳ್ಳಿ. ಆ 20 ರೂಪಾಯಿ ಹಾಕ್ಬಿಟ್ಟು ಅಪ್ಡೇಟ್ ಮಾಡಿ ಬಿಟ್ಬಿಟ್ರೆ ಇಲ್ಲಿ ಏನಾಗುತ್ತೆ, ನನಗೆ ಟ್ರೇಡ್ ಇಲ್ಲಿ ತಗೊಂಡಿರುತ್ತೆ. ಇಲ್ಲಿ ಒಂದ್ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ, ಏನು ಮಾಡಕ್ ಆಗಲ್ಲ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಮಾಡಿಫೈ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಡ್ ಆಗಿದೆ ನೋಡಿ, ಆಡ್ ಆಗಿದೆ. ಅದನ್ನ ಇಲ್ಲೇ ಬಿಟ್ಬಿಡಿ, ನಿಮ್ಗೆ ಇಲ್ಲಿ ರೆಡಿ ಆಗಿರುತ್ತೆ. ಸೊ ಇವಾಗ ಏನಾಗುತ್ತೆ, 20 ರೂಪಾಯಿಗಿಂತ ಕೆಳಗೆ ಹೋದ್ರೆ ಆಟೋಮೆಟಿಕ್ ಆಗಿ ಎಕ್ಸಿಟ್ ಆಗುತ್ತೆ, ಇಲ್ಲ ಅಂದ್ರೆ ಏನು ತೊಂದ್ರೆ ಇಲ್ಲ. ಯಾರಿಗಾರ ಏನಾರ ಡೌಟ್ ಇದ್ರೆ ಕೇಳ್ಕೊಳ್ಳಿ. ಎಕ್ಸಿಟ್ ಮಾಡೋದಾದ್ರೆ ಹಿಂಗೆ ಎಕ್ಸಿಟ್ ಮಾಡ್ಬೋದು. ಇಲ್ಲಿ ಟಾರ್ಗೆಟ್ ಹಾಕೋದಾದ್ರೆ ಟಾರ್ಗೆಟ್ ಹಾಕ್ಬೋದು. ಇಲ್ಲಿ ಏನಾಗುತ್ತೆ ಅಂದ್ರೆ ಇಂಟ್ರಾ ಡೇಗೆ ವರ್ಕ್ ಆಗುತ್ತೆ. ನಾಳೆ ನಾನು ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ಎಕ್ಸ್ಟೆಂಡ್ ಮಾಡ್ಬೇಕು ಅದೆಲ್ಲ ಇಲ್ಲಿ ಮೆನ್ಷನ್ ಮಾಡ್ಬೋದು. ಅರ್ಥ ಆಯ್ತಾ? ಯಾರಿಗಾರ ಏನಾರ ಡೌಟ್ ಇದೆಯಾ ಇದ್ರಲ್ಲಿ? ಸರ್ ಈಗ 20 ರೂಪಾಯಿ ಈಗ ಅದು 20 ಪಾಯಿಂಟ್ 20 ಪಾಯಿಂಟ್ ಅಂತ ಹೇಳಾಗಲ್ಲ ಸರ್, ಅದು ಪರ್ಚೇಸ್ ಮಾಡ್ಬೇಕಾ? ಏನ್ ಸರ್? ಈಗ ಸ್ಟಾಪ್ ಲಾಸ್ ಸರ 20 ರುಪೀಸ್ 20 ರುಪೀಸ್ ಮಾಡ್ಬೇಕಾ? ಪಾಯಿಂಟ್ ಮೇಲೆ ಹೋಗ್ತಾರೆ 20 ಪಾಯಿಂಟ್ 30 ಪಾಯಿಂಟ್. ಅಲ್ಲ, ಅದೇ ಪ್ರೈಸ್ ಹಾಕ್ತಾ ಇರೋದು ಸರ್. ಅದು ನಾನ್ ಪ್ರೈಸೇ ಹಾಕಿರೋದು. ಅದು 30 ರೂಪಾಯಿ ಇವಾಗಿದೆ. ನಾನ್ ಕೆಳಗಡೆ ಸ್ಟಾಪ್ ಆಗಿ 20 ರೂಪಾಯಿಗೆ ಹಾಕಿದ್ದೇನೆ. ಸರ್ ಒಂದ್ ಲಾಟಿಗೆ ಎಷ್ಟು ಅಮೌಂಟ್ ಸರ್? ಸರ್ ಇದು ನಿಫ್ಟಿಗೆ 75 ಒಂದ್ ಲಾಟ್, ಬ್ಯಾಂಕ್ ನಿಫ್ಟಿ 30 ಒಂದ್ ಲಾಟ್. ಅಲ್ಲ ಸರ್, ಈಗ ನಾವು ಇನ್ವೆಸ್ಟೆಡ್ ಮಾರ್ಜಿನ್ 2396 ತೋರ್ಸಕತ್ತಲ್ಲ ಸರ್ ಇಲ್ಲಿ. ಓಕೆ, ಇದು ಇನ್ವೆಸ್ಟ್ಮೆಂಟ್ ಅಮೌಂಟ್ ಇವತ್ತು ನೋಡಿ ಎಕ್ಸ್ಪೈರಿ ಇರೋದ್ರಿಂದ ಬರೀ 30 ಲಾಟ್ ಸೈಜ್ ಇದೆ. ಎಕ್ಸ್ಪೈರಿ ನೋಡಿ 30 ಲಾಟ್ ಸೈಜ್ ಇದೆ. 30 ಇಂಟು 75. ಹಾ. ಓಕೆ, ಸೊ ಅದೇ ತೋರಿಸ್ತಾ ಇರೋದು. ಅರ್ಥ ಆಯ್ತಾ? ಕ್ಲಿಯರ್? ಯಾರಿಗಾರ ಏನಾರ ಡೌಟ್ ಇದೆಯಾ? ಇದನ್ನ ರೆಕಾರ್ಡ್